ಸಂಕಲ್ಪ ಯಾತ್ರೆಯ ಭವ್ಯ ಜಾತ್ರೆ ಇದು. ಶ್ರೀ ಸಿದ್ದರಾಮೇಶ್ವರ ಸಂಕಲ್ಪ ಜಾತ್ರೆಯು ವಿಶ್ವ ಶಾಂತಿಗಾಗಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಇಡೀ ವಿಶ್ವಕ್ಕೆ ಸಮಾನತೆಯ ಜ್ಯೋತಿಯಾಗಿ ಬೆಳಗಿತು. ಇಡೀ ವಿಶ್ವಕ್ಕೆ ಸಮಾನತೆಯ ಜ್ಯೋತಿಯಾಗಿ ಬೆಳಗಿತು. ಭಾರತ ದೇಶದಲ್ಲಿ ವಿವಿಧ ಸಂತ ಮಹಾಂತರು ಸಾಗಿ ಬಂದಿರುವ ಜೀವನದ ಬದುಕಿನ ತಿರುವುಗಳನ್ನ ಇತಿಹಾಸದ ಮುಖಾಂತರ ಕಣ್ಣು ಹಾಯಿಸಿದಾಗ ಹಲವಾರು ಶರಣರು ಕಂಡುಬರುತ್ತಾರೆ. ಅಂತಹ ಮಹಾಂತರಿಗೆ ಕೋಟಿ ಕೋಟಿ ನಮನ. ಈ ವಿಶಾಲವಾದ ಭಾರತವನ್ನು ಸಂತರ ನಾಡೆಂದು ಕರೆಯುವ ಪರಂಪರೆ. ಈ ಪುಣ್ಯದ ನೆಲದಲ್ಲಿ ಇಡೀ ದೇಶಕ್ಕೆ ಚಿರಪರಿಚಿತವಾಗಿರುವಂತಹ ಪವಿತ್ರ ಭೂಮಿ ಮತ್ತು ಸರ್ವಧರ್ಮದ ಭಾವೈಕ್ಯತೆಯ ಕೇಂದ್ರವಾಗಿ ಗುರುತಿಸಿಕೊಂಡಿರುವ ಪುಣ್ಯ ಭೂಮಿ ಎಂದರೆ ಸುಕ್ಷೇತ್ರ ಮುಕ್ತಿ ಮಂದಿರ ಮುಗಳಖೋಡ. ಈ ಪುಣ್ಯ ಕ್ಷೇತ್ರವನ್ನು ಇಡೀ ನಾಡಿನ ಜನ ಅರಸಿ ಬರುತ್ತಾರೆ. ಬಂದವರೆಲ್ಲ ಈ ನೆಲಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ಹರಕೆಗಳನ್ನು ಬೇಡಿಕೊಂಡರೆ ಎಲ್ಲವೂ ಈಡೇರುತ್ತದೆ ಎಂಬುದು ನಂಬಿಕೆ ಮತ್ತು ಅಷ್ಟೇ ಸತ್ಯವೂ ಹೌದು. ಸುಕ್ಷೇತ್ರ ಮುಕ್ತಿ ಮಂದಿರ ಮುಗಳಖೋಡ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಮೂವರು ಗುರುಗಳಿಂದ ಸಾಗಿ ಬಂದು ಇಂದು ಹಿಂದಿನ ಮೂವರು ಗುರುಗಳ ದಿವ್ಯ ಶಕ್ತಿಯೇ ಇಂದಿನ ಶ್ರೀಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ಮುರುಘರಾಜೇಂದ್ರ ಶ್ರೀಗಳು. ತ್ರಿಶಕ್ತಿಯು ಸಮ್ಮಿಲನಗೊಂಡಿರುವ ಕಾರಣ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳವರನ್ನು ಮೂರು ಶಕ್ತಿಯ ಮುಪ್ಪರಿಗೊಂಡ ಮಹಾನ್ ಶಿವಯೋಗಿ ಎಂದು ಕರೆಯುತ್ತಾರೆ. ಶ್ರೀಮಠದ ಎರಡನೇ ಪೀಠಾಧಿಪತಿಗಳಾದ ಶ್ರೀ ಸಿದ್ದರಾಮೇಶ್ವರ ಶಿವಯೋಗಿಗಳು ಅದ್ಭುತ ಪವಾಡ ಪುರುಷರಿವರು. ಇವರ ಬಾಯಿಂದ ನುಡಿದಿರುವುದೆಲ್ಲ ವೇದ, ಇವರು ನಡೆದಿರುವುದೆಲ್ಲ ಇತಿಹಾಸ. ಇಂತಹ ಮಹಾನ್ ಪುರುಷರು ತಮ್ಮ 76 ವರ್ಷದ ಸಾರ್ಥಕ ಬದುಕಿನುದ್ದಕ್ಕೂ ಇಡೀ ಜಗವನ್ನೆಲ್ಲ ಸಂಚರಿಸಿ ಮುಗಳಖೋಡ ಪುಣ್ಯದ ನೆಲದಲ್ಲಿ ಅನುಭವ ಮಂಟಪವನ್ನ ನಿರ್ಮಿಸಿ ಮುಂದೆ ಮುಗಳಖೋಡ ಕಲ್ಯಾಣದಂತೆ ಕಂಗೊಳಿಸಲೆಂದು ಭವಿಷ್ಯ ನುಡಿಯುತ್ತಾರೆ. ಈ ಅನುಭವ ಮಂಟಪವು 365 ಶಿಲಾಖಂಬಗಳನ್ನೊಳಗೊಂಡು ಸಂಪೂರ್ಣ ಮುದಗಲ್ ಶಿಲೆಯಲ್ಲಿದ್ದು ಇದರಲ್ಲಿ ಜ್ಞಾನ ಬಂದಿರ ಮತ್ತು ಭಾರತೀಯ ವಾಸ್ತುಶಿಲ್ಪದ ಸತ್ಯ ದರ್ಶನವಾಗುತ್ತದೆ. ಇಂತಹ ಅನುಭವ ಮಂಟಪದ ಲೋಕಾರ್ಪಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಮ್ಮ ಪ್ರೀತಿಯ ಶಿಷ್ಯರಾದ ಡಾಕ್ಟರ್ ಶ್ರೀ ಶ್ರೀ ಮುರುಘರಾಜೇಂದ್ರ ಶ್ರೀಗಳಿಗೆ ನ ಭೂತೆ ನ ಭವಿಷ್ಯತಂ ಎಂಬುವ ರೂಪದಲ್ಲಿ ಲೋಕಾರ್ಪಿತಗೊಳ್ಳಬೇಕೆಂದು ಜವಾಬ್ದಾರಿ ವಹಿಸುತ್ತಾರೆ. ಈ ಅನುಭವ ಮಂಟಪವು ಲೋಕಾರ್ಪಿತಗೊಳ್ಳುವ ವಿಧಾನ 770 ಅಮರ ಶರಣಗಳ ಪಾದ ಪೂಜೆಯೊಂದಿಗೆ ನೆರೆದ ಶರಣರಿಗೆ ಚಿನ್ನದುಂಗುರ, ತಾಮ್ರದ ತಂಬಿಗೆ, ರೇಷ್ಮೆಯ ಮಡಿಯೊಂದಿಗೆ ಜಂಗಮರ ಸಂತೃಪ್ತಿಗೊಳಿಸಬೇಕೆಂಬುದು ಇದರ ನಿಯಮವಾಗಿತ್ತು. ತಮ್ಮ ಗುರುವಿನ ಆಜ್ಞೆಯಂತೆ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಗುರುವಿನ ಶಕ್ತಿ ಭಕ್ತರ ಭಕ್ತಿಯೊಂದಿದ್ದರೆ ಸುಕ್ಷೇತ್ರ ಮುಗಳಖೋಡ ಭೂಮಿಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವೆ ಎಂಬುವ ನಿರ್ಧಾರದೊಂದಿಗೆ ಶ್ರೀ ಸಿದ್ದರಾಮೇಶ್ವರ ಸಂಕಲ್ಪ ಯಾತ್ರೆ ಎಂಬುವ ನಾಮಾಂಕಿತದೊಂದಿಗೆ ಶ್ರೀಗಳ ಸಂಕಲ್ಪ ಪೂರೈಸುವಲ್ಲಿ ಸನ್ನದ್ಧರಾಗುತ್ತಾರೆ. ಇದು ಮೊದಲು ಪೂರ್ವಭಾವಿ ಸಭೆಯೊಂದಿಗೆ ಪ್ರಾರಂಭವಾಗುತ್ತದೆ. ಮೊದಲು ಆರಂಭಗೊಂಡಿದ್ದು ಶರಣರ ನಾಡಾದ ವಿಜಯಪುರ ಜಿಲ್ಲೆಯಿಂದ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಶ್ರೀಗಳ ಅಮೃತ ಹಸ್ತದಿಂದ ಇದಕ್ಕೆ ಚಾಲನೆ ನೀಡುತ್ತಾರೆ. ಅನಂತರ 5 ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಕಲ್ಪ ಯಾತ್ರೆಯು ಸಾಗಿ ಬರುತ್ತಿರುತ್ತದೆ.
ಈ ಸಮಯದಲ್ಲಿ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಶ್ರೀಗಳು ಸುಕ್ಷೇತ್ರ ಮುಗುಳಖೋಡ ಶ್ರೀಮಠದ ಅಭಿವೃದ್ಧಿಯ ಕಾರ್ಯದತ್ತ ಬಿಸಿಲು ಗಾಳಿ ಎನ್ನದೆ ಭಕ್ತರೊಡನೆ ಕಾಯಕ ಯೋಗಿಯಾಗಿ ಪರಿಶ್ರಮಿಸುತ್ತಿರುತ್ತಾರೆ.